ಸುವರ್ಣಗಡ್ಡೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಿಂದ ಪಲ್ಯಗಳು ಸಾಂಬಾರುಗಳು ಮಾಡಿ ತಿಂದೇ ಇರ್ತೀವಿ. ಇವತ್ತೊಂದು ಸುವರ್ಣಗಡ್ಡೆಯಿಂದ ಈ ರೀತಿ ತವಾ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಕೂಡ ಮಾಡ್ಕೋಬೋದು. ನಾನೀಗ ಸುವರ್ಣಗಡ್ಡೆನ ಕ್ಲೀನ್ ಮಾಡಿ ಈ ರೀತಿ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿ ಉಪ್ಪು ನೀರಿನೊಂದಿಗೆ ಒಂದು 10 ನಿಮಿಷ ನೆನೆಸ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು 1-2-3 ಸಲ. ನಂತರ ಇಲ್ಲಿ 1/4 ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ 1.5 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ. ನಂತರ ಖಾರಕ್ಕೆ ಇಲ್ಲಿ 1 ಸ್ಪೂನ್ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಒಳ್ಳೆ ಕಲರ್ ಕೊಡುತ್ತೆ. ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇಲ್ಲಿ 3 ಸ್ಪೂನು ಮೊಸರನ್ನ ಸೇರಿಸಿ ಎಲ್ಲವನ್ನು ಫಸ್ಟು ಚೆನ್ನಾಗಿ ನೀಟಾಗಿ ಅಕ್ಕಿ ಹಿಟ್ಟಿನೊಂದಿಗೆ ಉಪ್ಪು ಖಾರ ಹಾಕಿರೋ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ, ನಂತರ ಸ್ವಲ್ಪ ನೀರನ್ನ ಸೇರಿಸಿ ಯಾವುದೇ ಗಂಟಿಲ್ಲದೆ ನಾವು ಬಜ್ಜಿಗೆಲ್ಲ ಕಲಿಸ್ಕೊತೀವಲ್ಲ ಅದಕ್ಕಿಂತ ಗಟ್ಟಿಗಿರಬೇಕು. ಯಾಕೆಂದರೆ ಆ ಸುವರ್ಣಗಡ್ಡೆಗೆ ನಾವು ನೀಟಾಗಿ ಒಂದು ಲೇಯರ್ ಕೋಟಿಂಗ್ ಬರಬೇಕು. ಉಪ್ಪು ಯಾಕೆ ಸೊಪ್ಪೆ ಅನ್ನಿಸ್ತು, ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸಿ ಈ ಅದಕ್ಕಿರಲಿ, ತುಂಬ ತೆಳು ಬೇಡ. ನಂತರ ಈ ರೀತಿ ಡಿಪ್ ಮಾಡಿ ಒಂದು ಕೋಟಿಂಗ್ ಬಂದಮೇಲೆ ಎಲ್ಲವನ್ನು ಈ ರೀತಿ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಔಟ್ಸೈಡ್ ಇಟ್ಟರೂ ಕೂಡ ಚೆನ್ನಾಗೇ ಬರುತ್ತೆ. ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ನಂತರ 10 ನಿಮಿಷ ಆದಮೇಲೆ ಈ ರೀತಿ ತವಾ ಮೇಲೆ ಚೆನ್ನಾಗಿ ಕಾದಿರಬೇಕು. ಹಾಕಬೇಕಾದ್ರೆ ಸ್ವಲ್ಪ ಆಯಿಲ್ನ ಸೇರಿಸಿ ನಂತರ ಇವನ್ನೆಲ್ಲ ಹಾಕಿದ ಮೇಲೆ ಸಿಮ್ಮಲ್ಲಿ ಇಟ್ಬಿಡಬೇಕು. ತುಂಬ ನಿಧಾನಕ್ಕೆ ಬೇಯಿಸಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕೋಟಿಂಗಿಗೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಸುವರ್ಣಗಡ್ಡೆನೂ ಆರಾಮ್ಸೆ ತವಾನಲ್ಲಿ ಈ ರೀತಿ 2 ಕಡೆ ಬೇಯಿಸೋ ಅಷ್ಟರೊಳಗೆ ಒಂದು ಕ್ರಿಸ್ಪಿ ಕೋಟಿಂಗ್ ಬರೋ ಅಷ್ಟರೊಳಗೆ ಒಳಗಡೆ ಒಂದು ಕರೆಕ್ಟ್ ಅದಕ್ಕೆ ಬೆಂದ್ಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ರೆಸಿಪೀಸ್ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಥರ ಮಾಡಿಕೊಡ್ಬೋದು. ಈಗ ಮಕ್ಕಳಿಗೆ ಸಾಂಬಾರು ಪಲ್ಯದಲ್ಲಿ ಹಾಕಿ ಕೊಟ್ಟರೆ ಇಷ್ಟಪಡಲ್ಲ. ಈ ರೀತಿ ಒಂದು ಸ್ಟಾರ್ಟರ್ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ಒಳ್ಳೆಯದು ಸುವರ್ಣಗಡ್ಡೆ. ಇದನ್ನು ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ಶಾಗಿ ಕೂಡ ಯೂಸ್ ಮಾಡ್ಬೋದು. ತುಂಬ ರುಚಿಕರವಾಗಿರುತ್ತೆ. ಅಕ್ಕಿ ಹಿಟ್ಟು ಕೋಟಿಂಗ್ ಇರೋದ್ರಿಂದ ಅದು ತುಂಬ ಕ್ರಿಸ್ಪಿಯಾಗಿರುತ್ತೆ. ಈ ರೆಸಿಪಿ ಹೇಗನ್ನಿಸ್ತು ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.